ಓಂ ಶ್ರೀ ಗುರುದೇವ ನಮಃ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ನಮ್ಮ ಜಾಕಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಕನ್ನಡ ಅಂದರೆ ನಮ್ಮ ಮಾತೃಭಾಷೆ, ಕರ್ನಾಟಕದ ರಾಜ್ಯ ಭಾಷೆ. ಇಂಥ ಕನ್ನಡ ಭಾಷೆಯಲ್ಲಿ ಅನೇಕ ವ್ಯಾಕರಣಾಂಶಗಳನ್ನು ನಾವು ಗಮನಿಸಬಹುದು. ಅದರಲ್ಲಿ ಮೊದಲಿಗೆ ಕನ್ನಡ ವರ್ಣಮಾಲೆ. ಈ ವರ್ಣಮಾಲೆಯಲ್ಲಿ ಒಂದೇ ಒಂದು ಸಂಖ್ಯೆಯಿಂದ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಇದರಲ್ಲೆಲ್ಲ ಎಷ್ಟೆಷ್ಟು ಅಕ್ಷರಗಳಿವೆ ಎಂಬುದನ್ನು ಒಂದೇ ಒಂದು ಸಂಖ್ಯೆಯಿಂದ ಗುರುತಿಸುವುದು ಹೇಗೆ, ಕಂಡುಹಿಡಿಯೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಕನ್ನಡ ಅಂತ ಹೇಳಿದರೆ ಈ ಪದದಲ್ಲೇ 3 ಅಕ್ಷರಗಳು ಇವೆ. ಅದಕ್ಕೋಸ್ಕರ ಇದನ್ನು ನಾವು 3 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ: ಸ್ವರಗಳು, ವ್ಯಂಜನಗಳು, ಯೋಗ, ವಾಹ. ನೋಡಿ, ಒಟ್ಟಾರೆಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು ಇವೆ. ಈ 49 ಅನ್ನುವಂಥ ಒಂದು ಸಂಖ್ಯೆಯಿಂದ ಇವೆಲ್ಲವುಗಳನ್ನು ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, 4+9 ಅಥವಾ 9+4 ಇದನ್ನ ಕೂಡಿದ್ರೆ 13 ಆಗುತ್ತೆ. ಸ್ವರಗಳ ಸಂಖ್ಯೆ 13. ಹಾಗೆಯೇ ಮುಂದೆ ವ್ಯಂಜನಗಳು ಇದೆ. ನೋಡಿ, ಈ 3ಅನ್ನು ನಾವು ಹಾಗೆ ಬರ್ಕೋತಾ ಇದ್ವಿ. ಈ 3+1 ಸೇರಿ 4 ಆಗುತ್ತೆ. ಈ 4ಅನ್ನು ಇಲ್ಲಿ ಬರೀತಾ ಇದ್ದೀನಿ. 34 ವ್ಯಂಜನಗಳ ಒಟ್ಟು ಸಂಖ್ಯೆ 34. ನಂತರ ಯೋಗವಾಹಗಳು ಇದೆಯಲ್ಲ, ಇದನ್ನು ನೋಡಿ. ಇಲ್ಲಿ 3 ಮತ್ತು 4 ಎರಡು ಸಂಖ್ಯೆಗಳಿದ್ದಾವೆ. ಎರಡು ಸಂಖ್ಯೆಗಳಿರೋದ್ರಿಂದ ಯೋಗವಾಹಗಳ ಸಂಖ್ಯೆ 2 ಅಂತೇಳಿ ನಾವು ಬರೆಯಬಹುದು. ಈಗ ಮುಂದೆ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಕೊನೆಯದಾಗಿ ನಾವು ನೋಡುವಂಥದ್ದು ಅವರ್ಗೀಯ ವ್ಯಂಜನಗಳು ಅಂತೇಳಿ. ನೋಡಿ, ಅವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ಕೊನೆಯದಾಗಿ ಬರತಕ್ಕಂಥದ್ದು. ಕನ್ನಡ ವರ್ಣಮಾಲೆಯಲ್ಲಿ ಲಾಸ್ಟ್ ನಂಬರ್ ಎಷ್ಟು ಅಂತ ಹೇಳಿದ್ರೆ 9. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದ್ರೆ 9 ಅಂತ ನೀವು ಬರೆಯಬಹುದು. ಹಾಗೆಯೇ ಈ 9ಅನ್ನ 34ರಲ್ಲಿ ಕಳೆದ್ರೆ ಅಥವಾ 34ರಲ್ಲಿ 9ಅನ್ನು ನಾವು ಕಳೆದಾಗ 25 ಬರುತ್ತೆ. ಇದು ವರ್ಗೀಯ ವ್ಯಂಜನಗಳ ಸಂಖ್ಯೆ. ಹಾಗೆಯೇ ಈ ವರ್ಗೀಯ ವ್ಯಂಜನಗಳನ್ನು ನಾವು 3 ವಿಭಾಗ ಮಾಡಿದ್ದೀವಿ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತೇಳಿ. ನೋಡಿ, ಅನುನಾಸಿಕ ಅಂತ ಹೇಳಿದ್ರೆ ಈ ಪದದಲ್ಲೇ 5 ಅಕ್ಷರಗಳು ಇವೆ. ಹಾಗಾಗಿ ನಾವು ಇದರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 5 ಅಂತ ಗುರುತಿಸಬಹುದು. ಇನ್ನೊಂದು ಉಪಾಯ ಸುಲಭವಾದಂಥದ್ದು ಅಂದ್ರೆ, ನೋಡಿ, ವರ್ಗೀಯ ವ್ಯಂಜನದಲ್ಲಿ 25 ಸಂಖ್ಯೆ ಇರೋದ್ರಿಂದ ಕೊನೆಯ ನಂಬರ್ ಎಷ್ಟು? 5. ಆ 5ಅನ್ನು ಹಾಗೇನೆ ಬರೀಬಹುದು. ಈ ರೀತಿ ಕೂಡ ಇದನ್ನ ಕಂಡುಹಿಡಿಯಬೇಕು. ಇನ್ನು ಈ ಅಲ್ಪಪ್ರಾಣ, ಮಹಾಪ್ರಾಣ ಏನಿದೆ, ಇದನ್ನ ಈ 25ರಲ್ಲಿ 5 ಬರೆದಿರೋದ್ರಿಂದ ಇನ್ನು 20 ಉಳಿಕೆ ಆಗಿರುತ್ತೆ. ಆ 20ಅನ್ನ ಇವೆರಡಕ್ಕೂ ಕೂಡ ಸಮವಾಗಿ ನಾವು ವಿಭಾಗಿಸಿದ್ರೆ ಅಲ್ಪಪ್ರಾಣ 10, ಮಹಾಪ್ರಾಣ 10. ಹಾಗಾಗಿ ಇವೆರಡು ಓದಿನಲ್ಲೂ ಕೂಡ 10 ಅಕ್ಷರಗಳು ಇವೆ. ಇನ್ನು ಸ್ವರಗಳಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ, ಇವುಗಳ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯೋದು ಅಂದ್ರೆ, ನೋಡಿ, ವರ್ಗೀಯ ವ್ಯಂಜನದಲ್ಲಿ 25 ಸಂಖ್ಯೆ ಇದೆಯಲ್ಲ, 5+2 ಇದನ್ನ ಕೂಡಿದ್ರೆ 7 ಆಗುತ್ತೆ. ದೀರ್ಘ ಸ್ವರಗಳ ಸಂಖ್ಯೆ 7. ಅದೇ ರೀತಿ ಈ 13ರಲ್ಲಿ 7ಅನ್ನ ಕಳೆದ್ರೆ 6 ಬರುತ್ತೆ. ಹ್ರಸ್ವ ಸ್ವರಗಳ ಸಂಖ್ಯೆ 6. ಹೀಗಾಗಿ ಒಟ್ಟಾರೆಯಾಗಿ ನಾವು ಈ ಒಂದೇ ಒಂದು ನಂಬರಿಂದ 49 ನಂಬರಿಂದ ಇಷ್ಟನ್ನು ಕೂಡ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್